ಹಾಯ್, ಸೆಕೆಂಡ್ PUC ಎಕ್ಸಾಮ್ ಅನ್ನ ಬರೆದಿರೋ ವಿದ್ಯಾರ್ಥಿಗಳು ಹಾಗೆ ಬರೀತಾ ಇರುವಂತಹ ವಿದ್ಯಾರ್ಥಿಗಳು ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಥವಾ ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಈ ಹಿಂದೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ, ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಎಲ್ಲಿ ಅಪ್ಲೈ ಮಾಡುವಂತ ವಿಡಿಯೋನ ಮಾಡಿದ್ದೆ. ಅದರ ನಂತರ ಅದೇ ವಿಡಿಯೋದಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಿರೋದು. ಅಂದ್ರೆ ಈಗ ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರೆ, ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಂತ ಮೆನ್ಷನ್ ಆಗಿರುತ್ತೆ, ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಎರಡನೇ ಬೋರ್ಡ್ ಎಕ್ಸಾಮ್ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಆವಾಗ ಏನಾಗುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನ ನೀಡ್ತಾ ಇದ್ದೀನಿ. ಮೊದಲಾಗಿ ಯಾರ್ಯಾರು ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನ ಬರೀಬಹುದು ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂದ್ರೆ ಎಕ್ಸಾಮ್ ಬರೆದ್ರು ಯಾವುದೋ ಒಂದು ವಿಷಯ ಫೇಲ್ ಆಯ್ತು, ಅವರು ಪಾಸ್ ಆಗ್ಬೇಕು ಅಂತ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು, ಹಾಗೆ ಪಾಸ್ ಆಗಿ ಮುಂದಿನ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಹಾಗೆ ಯಾವ ವಿದ್ಯಾರ್ಥಿಗಳಿಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಹ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ಹಾಗೆ ಯಾವ್ದಾದ್ರು ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರು ಬಟ್ ಎಕ್ಸಾಮ್ ಬರೋದಕ್ಕಾಗಿಲ್ಲ, ಯಾವುದೋ ಕಾರಣಕ್ಕೆ ಎಕ್ಸಾಮ್ ಬರೋದಕ್ಕೆ ಆಗಿಲ್ಲ, ಅವರು ಕೂಡ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೀಬಹುದು. ಓಕೆನಾ? ಸೊ ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಈ ಎರಡನೇ ಬೋರ್ಡ್ ಎಕ್ಸಾಮ್ನ ಬರೀಬಹುದು. ನಂತರ ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಎರಡನೇ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ಇದಕ್ಕೆ ಉತ್ತರ ಹೇಳೋದಾದ್ರೆ, ಈಗ ಬೆಸ್ಟ್ ಆಫ್ 2 ಅನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು 3 ಬೋರ್ಡ್ ಎಕ್ಸಾಮ್ ಬರೆದ್ರೆ, ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್, 3 ಎಕ್ಸಾಮ್ ಬರೆದ್ರು, ಆವಾಗ ಏನ್ ಮಾಡ್ತಂತ ಹೇಳಿದ್ರೆ ಬೆಸ್ಟ್ ಆಫ್ 3 ಅಂದ್ರೆ ಆ 3 ಎಕ್ಸಾಮ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಹೆಚ್ಚು ಮಾರ್ಕ್ಸ್ ಯಾವ ಎಕ್ಸಾಮ್ ಅಲ್ಲಿ ಬಂದಿದೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅದೇ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ಸಾಕು, ನನಗೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತೀನಿ, ಅದರಲ್ಲಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯಿನ್ ಆಗ್ತೀನಿ, ಆ ರೀತಿ ಇದ್ರೆ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ಅಂದ್ರೆ ಎರಡು ಎಕ್ಸಾಮ್ ಅಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ಬಂದಿದೆ ನಿಮಗೆ ಅದನ್ನ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಓಕೆನಾ? ಈ ರೀತಿ ಇರುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗಿದ್ದೀವಿ, ಎರಡನೇ ಬೋರ್ಡ್ ಎಕ್ಸಾಮ್ ಫೇಲ್ ಆಗಿಬಿಟ್ರೆ ಅವಾಗ ಏನಾಗುತ್ತೆ, ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ರು. ಬೆಸ್ಟ್ ಆಫ್ 2 ಕನ್ಸಿಡರ್ ಮಾಡ್ತಾರಲ್ವಾ, ನೀವೀಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರಿ, ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವುದೊಂದು ಕಾರಣದಿಂದ ಫೇಲ್ ಆಗಿಬಿಟ್ರೆ, ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರಲ್ವಾ, ಅದೇ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡಿ ಟೋಟಲ್ ಫೈನಲ್ ರಿಸಲ್ಟ್ ಪಾಸ್ ಅಂತ ಬರುತ್ತೆ. ಓಕೆ? ಅದಂತರ ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಿದೀವಿ, ಮೊದಲನೇ ಬೋರ್ಡ್ ಎಕ್ಸಾಮ್ಗಿಂತ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಜಾಸ್ತಿ ಬಂತು ನಮ್ಗೀಗ, ಅವಾಗ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಂತ ಮೆನ್ಷನ್ ಆಗುತ್ತೆ, ರಿಪೀಟರ್ ಅಂತ ಮೆನ್ಷನ್ ಆಗುತ್ತೆ ಅಂತ ಕೇಳ್ತದೆ. ರಿಪೀಟರ್ ಅಂತ ಮೆನ್ಷನ್ ಆಗಲ್ಲ. ಈಗ ಆ ರಿಪೀಟರ್ ಅನ್ನೋ ಕಾನ್ಸೆಪ್ಟ್ ಅನ್ನ ತೆಗೆದೇನೆ ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್, ನಂತರ ಮೂರನೇ ಬೋರ್ಡ್ ಎಕ್ಸಾಮ್ ಅಂತ ಹೆಸರು ಕೊಟ್ಟಿರೋದು. ಅಂದ್ರೆ ಮೊದಲೇನಾಗಿತ್ತು ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್, ಪೂರಕ ಪರೀಕ್ಷೆ ಅಂತ ಕರಿತಿದ್ರು. ಆ ರೀತಿ ಹೆಸರನ್ನ ಯೂಸ್ ಮಾಡಲ್ಲ ಈಗ. ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಯಾವ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿದೆ ಆ ಮಂತ್ ಮೆನ್ಷನ್ ಆಗಿರುತ್ತೆ, ಅದಂದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಅಂತ ಮೆನ್ಷನ್ ಆಗಿರುತ್ತೆ. ಎಲ್ಲೂ ಕೂಡ ರಿಪೀಟರ್ ಅಂತ ಮೆನ್ಷನ್ ಮಾಡಿರಲ್ಲ. ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದಂತ ಸ್ಟಾರ್ ಮಾರ್ಕ್ ಆ ರೀತಿ ಎಲ್ಲ ಏನೂ ಇರಲ್ಲ. ಓಕೆ? ಅಂದ್ರೆ ರಿಪೀಟರ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಸೊ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ನೀವು ಬರೆದು ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ, ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾವೀಗ ಯಾವ್ದಾದ್ರು ಒಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ನ ಬರಿಬಹುದಾ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಅಥವಾ ಎಲ್ಲ ಸಬ್ಜೆಕ್ಟ್ ಕೂಡ ಬರಿಬೇಕಾಗುತ್ತೆ, ಎಲ್ಲ ಸಬ್ಜೆಕ್ಟ್ ಕೂಡ ಮತ್ತೊಮ್ಮೆ ಬರಿಬೇಕಾಗತ್ತೆ ಅಂತ ಕೇಳ್ತಾ ಇದ್ರು. ಆ ರೀತಿ ಏನಿಲ್ಲ. ನೀವೀಗ ಯಾವುದೋ ಒಂದು ಸಬ್ಜೆಕ್ಟ್, ಈಗ ಎಕ್ಸಾಂಪಲ್ ಈಗ ಇಂಗ್ಲಿಷ್, ಅದನ್ನ ಮಾರ್ಕ್ಸ್ ಕಡಿಮೆ ಬಂದಿದೆ, ಬಾಕಿದ ಎಲ್ಲ ಸಬ್ಜೆಕ್ಟ್ ನ ಮಾರ್ಕ್ಸ್ ನಂಗೆ ಓಕೆ ಚೆನ್ನಾಗಿ ಬಂದಿಲ್ಲ, ಬಟ್ ಇಂಗ್ಲಿಷ್ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ, ಅದಕ್ಕೋಸ್ಕರ ಕಡಿಮೆ ಮಾರ್ಕ್ಸ್ ಬಂದಿದೆ, ಅದ್ರ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಆ ಇಂಗ್ಲಿಷ್ ಒಂದೇ ಸಬ್ಜೆಕ್ಟ್ಗೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿ ಇಂಗ್ಲಿಷ್ ಎಕ್ಸಾಮ್ ಯಾವ ಡೇಟ್ಗೆ ಇರುತ್ತೋ ಅದನ್ನ ಎಕ್ಸಾಮ್ ಬರೆದು ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಆ ರೀತಿ ಅವಕಾಶ ಇರುತ್ತೆ. ಓಕೆನಾ? ಸೊ ಈ ರೀತಿ ಎಲ್ಲ ಇದೆ. ಇದನ್ನ ಬಿಟ್ಟು ಕೂಡ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಅದು ಕೂಡ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.